ಅಲ್ಲೇ ಕೂತಿತ್ತಲ್ಲ, ಕೊಡ್ತೀನಿ ಇಲ್ಲೇ. ಇಲ್ಲ, ಕಪ್ಪು ಬಿಳಿ ಮುಖ ಮುಖ ಇದು ಬರುತ್ತೆ. ಫೋಟೋ ತಗೋಬೇಕಂತ ಎಲ್ಲರೂ ತಕ್ಷಣ ಎಲ್ಲ ಫೋಟೋ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ವೆಡ್ಡಿಂಗ್ ಡೇ ಇದ್ದರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಮ್ಮ ಮನೆಯವರು ಇಲ್ಲ, ಇಲ್ಲೇ ಬಂದುಬಿಟ್ವಿ, ಇವ್ರ ಜೊತೆನೇ ಎಲ್ಲ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ. ಸೆಲೆಬ್ರೇಟ್ ಏನು ಮಾಡ್ತಾಯಿಲ್ಲ, ನಾರ್ಮಲಾಗಿ. ಸೊ ವೆಡ್ಡಿಂಗ್ ಡೇ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ ಏನನ್ನೋ ತಮ್ಮನೇಲಿ ಗೊತ್ತಾಗಿದೆ, ಆದ್ರ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲ ಹೋಗಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು. ನಾನು ವಾಚ್ ತಂದೆ ವಾಚ್ ಬೇಕಂತ ಇಲ್ಲ ತಂದಿದ್ದೀನಿ, ಅದು ಎಲ್ಲ ಆಗ್ತಂತಾನೆ ಗೊತ್ತಾಗ್ತಿಲ್ಲ. ನಮ್ದು ಇದೇ ಕೊಡಪ್ಪ, ಏನು ತಂದಿರ್ತೀವಿ ಏನು ಬಿಟ್ಟಿರ್ತೀವಿ, ಡೈಪರು, ಬಾಟ್ಲು ಗೀಟ್ಲು ಎಲ್ಲ ತರೋದ್ರಲ್ಲಿ ನಮ್ದು ಏನು ತಂದಿರ್ತೀವಿ ಅನ್ನೋದೇ ಮರ್ತೋಗುತ್ತೆ. ಅಲ್ಲ ಕಂದಮ್ಮ, ಬಬ್ಬು ಎಲ್ಲ ಹೋಗ್ತಿದ್ದೀವಿ ಕಂದ, ಚಿನಿ ಎಲ್ಲ ಹೋಗ್ತಿದ್ದೀವಿ, ಬಾರೆ ಕಡೆಗೆ ಎಲ್ಲ ಹೋಗ್ತಿದ್ದೀವಿ ಬಂಗಾರಿ. ಬುಕ್ ಆಯ್ತಾ ನೋಡ್ರ, ಬುಕ್ ಆಯ್ತು 4 ನಿಮಿಷ ಇದೆ. ಅಲರ್ಟ್ ಅಲರ್ಟ್, 4 minutes ಇಸ್ ದೇರ್, ಕ್ಯಾಬ್ ಇಸ್ ಕಮಿಂಗ್. ನೀನು ತಲೆ ಕಿತ್ಕೊತಿದೀಯ, ಚಾಕ್ಲೇಟ್ ಕಿತ್ಕೊಂಡ್ಲಾ, ಚಾಕೆ ಕಿತ್ಕೊಂಡ್ಲಾ, ಕೊಡ ಕೊಡ. ಆಮೇಲೆ ಅವಳು ಹೊತ್ತೆ ಬಿಡ್ತಾಳೆ. ಯಾರದು ಯಾರದು? ಬಾಯ್. ಓದ್ಲು ಅವಳು. ಅಮ್ಮ ಮಾಡ್ದಾ? ಸ್ಕೂಲ್ಗೆ ಹೋಗ್ತಿದ್ಯಾ? ಹಾಂ, ಬರ್ತೀಯಾ? ಬರ್ತೀಯ ನಮ್ಮ ಜೊತೆ? ಬರ್ತೀಯಾ ಬರ್ತೀಯಾ? ಬಾ. ಹಾಂ ಹಾಂ ಹಾಂ. ಆಮೇಲೆ ಅಲ್ಲಿಂದ ಹಾಂ ಹಾಂ ಮಾಡಿದ್ರು ಅವರು, ರಾತ್ರಿನ ಮಾಡಿದ್ರು ಬೆಳಗ್ಗೆನೂ ಮಾಡಿದ್ರು. ತಿಂಡಿ ತಿಂಡಿ ಆಯ್ತಾ? ಅವಳು ಕುತ್ಕೊಂಡಿದ್ದಾಳೆ, ಇಲ್ಲಿ ಹೋಗ್ತಿದೀವಲ್ಲ ಆರಾಮಾಗಿ ಕುತ್ಕೊಂಡಿದ್ದಾಳೆ. ಗಿಫ್ಟು ನಾವೇ ತಗೋತಿಲ್ಲ, ಅವ್ರು ಕೊಟ್ಬಿಟ್ಟಿದ್ದಾರೆ. ಜಾಸ್ತಿ ಆಗಿದೆ ಅಂತ ಸುಮ್ಮನೆ ಇದ್ದೀವಿ, ತಗೊಳ್ಳೋಣ ಅಂತ. ಓಕೆ, ಕೊಡ್ತೀನಿ ಅವಳಿಗೆ. ಇಲ್ಲ ಇಲ್ಲ, ಕ್ಯಾಬಲ್ಲೇ ಹೋಗ್ತಿರೋದು. ಮೆಟ್ರೋಲ್ ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಬರುವಾಗ ಬರೋಕ್ಕಾಗತ್ತೆ ಅಂತ ಸುಮ್ಮನೆ ಆದ್ವಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಕೊಡ್ತೀನಿ ಅವಳಿಗೆ. ಸೆಲೆಬ್ರೇಟಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿ ವಿತ್ ಹಸ್ಬೆಂಡ್. ಸೆಲೆಬ್ರೇಟಿಂಗ್ ರೇವಂತನ ಬರ್ತಾರಲ್ಲ, ಅವಾಗ ಸ್ಪೀಕರ್ ಇದೆಯಲ್ಲ ಬ್ಲೂ ಕಲರ್ದು, ಅದನ್ನ ಹಾಕೊಂಡು ವಾಲ್ಯೂಮ್ ಕೊಡ್ಬೇಕು ಫುಲ್ಲು. ನೀವ್ ಹೆಸರು ಹೇಳ್ಬೇಕು, ಹಂಗಂದ್ರೆ ನೀವು ವರ್ಡ್ಸ್ ಹೇಳ್ಬೇಕು. ನಾನು ಇನ್ನು ಮಾತ್ರ ತಗೊಬೇಕು ಅಂತ ಗೊತ್ತಿಲ್ವಾ? ಜೋಜು ಜೋಜಮ್ಮ, ಜೋಜೋ ಲಾಲಿ ರಾಜಕುಮಾರಿ. ಅಮ್ಮ ಹೆಂಗೆ ಜಜ್ಜೆ ಮಾಡೋದಂಗ? ಓಯ್ಯೋ ಬುದ್ಧಿವಂತೆ. ಜಜ್ಜೆ ಮಾಡಮ್ಮ, ಜಜ್ಜೆ ಮಾಡು ಕಂದ, ಕಂದ ಜೋಜೋ ಮಾಡಮ್ಮ, ಜೋಜೋ ಮಾಡು, ಅದನ್ನೇ ಕಿತ್ತಾಕ್ತೀಯ. ಜೋಜೋ ಮಾಡಮ್ಮ, ಜೋಜೋ ಮಾಡು, ಜೊಜ್ಜೋ ಜೊಜ್ಜೋ ಮಾಡೆ. ಅವಳಿನ ಜೊಜ್ಜೋ ಲಾಲಿ ಲಾಲಿ ಲಾಲಿ. ಅಮ್ಮ ಇಲ್ಲಿ 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 ಪುಟ್ಟು ಪುಟ್ಟು ಕಂದ, ಇಲ್ಲಿ ಐ ಪುಟ್ಟು ಕಂದ, ಕಂದಮ್ಮ. ಸೊ ಡೈರೆಕ್ಟ್ ಕ್ಯಾಬಲ್ಲೇ ಬಂದ್ವಿ. ಬಂದ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಇದನ್ನು ಎಷ್ಟು ವರ್ಷ, ಒಂದು ಹೆಚ್ಚು ಕಡಿಮೆ ಒಂದು 15 ವರ್ಷ ಆಗಿರ್ಬೋದು, ಅದಕ್ಕೆ ಮುಂಚೆ ಬಂದಿದ್ದು. ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಸೊ ಡಿಫ್ರೆಂಟಾಗಿತ್ತು. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ನೋಡ್ತಕ್ಕಂಥ ಪ್ಲೇಸ್ ಅಂದಾಗ ಒಂದು ಸ್ವಲ್ಪ ಏನು ಚೇಂಜಸ್ ಎಲ್ಲ ಇದ್ದೇ ಇರುತ್ತಲ್ಲ. 1-2 ಇಯರ್ಸ್ಗೆ ಈ ಬ್ಯಾಂಗ್ಳೂರಲ್ಲೆಲ್ಲ ಚೇಂಜ್ ಆಗಿರುತ್ತೆ. ಇನ್ನು 15 ಇಯರ್ಸ್ ಬ್ಯಾಕಿಗೆ ಅಂದರೆ ಇನ್ನೆಷ್ಟು ಚೇಂಜ್ ಆಗಿರಲ್ಲ ಅಲ್ವಾ. ಸೊ ತುಂಬ ಜನನೇ ಇದ್ದರು. ನಾವಿನ್ನು ನಾರ್ಮಲ್ ಡೇಸಲ್ಲಿ ಫ್ರೈಡೇ ಹೋಗಿದ್ವಿ, ಬಟ್ ಅವತ್ತು ಮಕ್ಳಿಗೆ ರಜೆ ಇತ್ತು, ರೇವಂತ್ಗೆ ರಜೆ ಇರಲಿಲ್ಲ. ನಾವು 4 ಜನ ಹೋಗಿದ್ವಿ.
ಸೊ ಸ್ಯಾಟರ್ಡೆ ಸಂಡೇ ಆದರೆ ಸ್ವಲ್ಪ ತುಂಬ ಜನ ಇರ್ತಾರೆ ಅಂತ ಹೇಳ್ಬೋದು. ಸ್ಲಿಪ್ಪರ್ ಎಲ್ಲ ರಿಮೂವ್ ಮಾಡೋಕ್ಕೆ ಜಾಗ ಇರುತ್ತಲ್ವ, ಸೊ ಸ್ಲಿಪ್ಪರ್ ಎಲ್ಲ ರಿಮೂವ್ ಮಾಡಿ ಅಲ್ಲಿಂದ ಹೋಗ್ತಾ ಇದ್ವಿ. ಹಿಂದಿನ ದಿನವೂ 2 ದಿನದ ಹಿಂದೆನೋ ಮಳೆ ಬಂದುಬಿಟ್ಟಿತ್ತು. ಮಳೆ ಬಂದಂತೆಲ್ಲ ಅಲ್ಲಿ ನೀರು ಹಾಕ್ತಿರ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಗ್ರೀನರೀಸ್ ಎಲ್ಲ ಅಲ್ಲೊಂಥರ ಗಿಡಗಳೆಲ್ಲ ಒಂಥರ ಹಚ್ಚ ಹಸಿರಾಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಇದೇ ಎಂಟ್ರೆನ್ಸ್. ಸೊ ನಾವು ಒಳಗಡೆ ಎಲ್ಲ ಅಲ್ಲಿ ಕ್ಯಾಮ್ರಾಸ್ ಅಲೋ ಇಲ್ಲ. ಸೊ ನಾರ್ಮಲಾಗಿ ಔಟ್ಸೈಡೇ ತಗೊಂಡಿದ್ದೀವಿ, ಬೇರೆ ಏನು ಇದು ಮಾಡಿಲ್ಲ. ಸೊ ಮಾತ್ರ ದೇವಸ್ಥಾನ ಹಾಗಿದೆ, ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಆದರೂ ಮರ್ತು ಹೋಗಿದೆ ದೇವಸ್ಥಾನ ಹಿಂಗಿತ್ತು ಅನ್ನೋದು ಕೂಡ ಮರ್ತು ಹೋಗ್ಬಿಟ್ಟಿದೆ. ಏನೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ನೆನಪು, ಬಟ್ ಒಳಗಡೆ ಎಲ್ಲ ಅಷ್ಟು ನೆನಪಿಲ್ಲ. ನೋಡೋಣ ಹೇಗಿರುತ್ತೆ ಏನು ಅಂತ ನೋಡೋ ಕ್ಯೂರಿಯಾಸಿಟಿ ಇದೆ. ತುಂಬ ಸೆಕೆ ಬೇರೆ ಇತ್ತು, ಬಿಸಿಲು ಹೊರಡುವಾಗ ಅಷ್ಟೇನಿಲ್ಲ. ಆಮೇಲೆ ಬಿಸಿಲಾಯಿತು. ಅವಳಿಗೂ ಬೇರೆ ಫುಲ್ ಡ್ರೆಸ್ ಹಾಕ್ಬಿಟ್ಟಿದ್ದೆ, ಒಂಥರ ಲಂಗ ಬ್ಲೌಸ್ ಬರುತ್ತಲ್ಲ ಆ ಥರ. ಅವಳಿಗೂ ಕೂಡ ನೋಡಿ ಅಲ್ಲಿ ಸ್ವೆಟ್ಟೆಲ್ಲ ಕೆಳಗಡೆ ಇದಾಗಿ ಇರಿಟೇಟ್ ಆಗ್ತಿದ್ದಾಳೆ ಅವಳು. ಏನಪ್ಪ ಏನು ಎಲ್ಲ ಅಂದರೆ ಅವಳಿಗೆ ಹೊರಗಡೆ ಹೋಗ್ಬೇಕಂತ ಇಷ್ಟ, ಆದರೆ ಬಿಸಿಲಲ್ಲಿ ಹೋಗ್ಬಾರ್ದು, ಅದೇ ಇದು. ಸೊ ಕ್ಯೂ ಅಲ್ಲಿ ಹೋಗೋರು ಹೋಗ್ತಾಯಿದ್ರು, ಆಮೇಲೆ ಮೇಲೂ ಕೂಡ ಹೋಗೋರು ಹೋಗ್ತಾಯಿದ್ರು. ಸೊ ಕ್ಯೂ ಅಲ್ಲೇ ನಿಂತ್ಕೊಳ್ಳೋದು ಅಂತೇಳಿ ನಾವು ಸುಮ್ಮನೆ ಸೀದಾ ನಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಮತ್ತೆ ಅಲ್ಲಿ ಜಾಯ್ನ್ ಆಗ್ತಾರೆ. ರೈಟಿಗೆ ಒಂದಿದೆ ಗೋವಿಂದ ಸ್ವಾಮಿ ವೆಂಕಟೇಶ್ವರ ಅನಿಸುತ್ತೆ, ಗೋವಿಂದ ವೆಂಕಟೇಶ್ವರ ಎರಡು ಒಂದು ಅನಿಸುತ್ತೆ. ಆ ದೇವ್ರದ್ದು ಮುಂಚೆ ಸಿಗುತ್ತೆ ಇದು. ಅದಾದಮೇಲೆ ಲಕ್ಷ್ಮೀ ನರಸಿಂಹ ನಮ್ಮ ಮನೆ ದೇವ್ರು ಸಿಗುತ್ತೆ. ಸೊ ಹಂಗೆ ಮುಂದಕ್ಕೆ ಹೋಗ್ತಾರೆ ರಾಧಾಕೃಷ್ಣದ್ದು ಸಿಗುತ್ತೆ. ಅಲ್ಲಿ ಒಳಗಡೆ ಶೂಟ್ ಮಾಡೋಂಗಿಲ್ಲ. ಸೊ ಇದೇ ಎಂಟ್ರೆನ್ಸು. ಸ್ವಲ್ಪ ಆದ್ರೂ ಮಾಡಿದ್ದೀನಿ, ಬಟ್ ಕೈಯೆಲ್ಲ ಹಾಗೆ ಬಂದುಬಿಟ್ಟಿದೆ. ಸೊ ಸಾರಿ ಫಾರ್ ದಟ್. ಹೇಳ್ತಾರೆ ಅಲ್ಲಿ ಬಂದು ಮಾಡಬೇಡಿ ಆ ಥರ ಎಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಒಳಗಡೆ. ಒಂಥರ ಏನೋ ಒಂಥರ ತಣ್ಣಗೆ ಅನಿಸುತ್ತೆ. ಮಾರ್ಬಲ್ಸ್ ಇದೆಲ್ಲ ಯೂಸ್ ಮಾಡಿ ಇದೆಲ್ಲ ಇರೋದ್ರಿಂದ ಕೂಲ್ ಅಂತ ಅನಿಸುತ್ತೆ. ಒಳಗೋದ್ರೆ ಜನಗಳೆಲ್ಲ ತುಂಬ ಜನ ಇದ್ದರು, ಆದರೆ ನಾವೇನು ತುಂಬ ಹೊತ್ತು ಕೂರಲಿಲ್ಲ. ಅಲ್ಲಿ ಲೈನಲ್ಲಿ ಬಿಡ್ತಾರೆ ಒಬ್ಬೊಬ್ರನ್ನ. ಸೊ ಅದನ್ನು ಮುಗಿಸ್ಕೊಂಡು ಆಚೆ ಬಂದ್ವಿ. ಈ ಥರ ಇದೆ ಒಳಗಡೆ ಎಲ್ಲ. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಇಲ್ಲೇ ಇವಾಗ ಆಗಿದೆ. ಸೊ ರಾಜಾದಿರಾಜ ವೆಂಕಟೇಶ್ವರ ಗೋವಿಂದ ಇದಂತ ಹೇಳ್ಬಿಟ್ಟು ಇಸ್ಕಾನ್ದೇನೆ ಇನ್ನೊಂದು ಕನಕಪುರ ರೋಡಲ್ಲಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅದಾದಮೇಲೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದರೆ ಔಟ್ಸೈಡು ಗೊತ್ತಿದೆಯಲ್ವಾ, ದೇವಸ್ಥಾನ ಆದಮೇಲೆ ಎಲ್ಲ ಫುಡ್ ಆಗಿರ್ಬೋದು ಅಥವಾ ಏನಾದರೂ ಥಿಂಗ್ಸ್ ಆಗಿರ್ಬೋದು ಸೇಲ್ಗಿಟ್ಟಿರ್ತಾರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಏನಾದರೂ ಯೂಸ್ ಆಗ್ತಕ್ಕಂಥ ಮೋಸ್ಟ್ ಆಫ್ ದ ಥಿಂಗ್ಸ್ ಇದಿದೆ ಅಲ್ಲಿ ತಿನ್ನೋಕೆ ಅಂತ ಹೇಳ್ಬೋದು. ಅಲ್ಲೇ ತಿನ್ನೋದು ಅಥವಾ ಪಾರ್ಸಲ್ ತೊಗೊಂಡೋಗೋದು ಆ ಥರದ್ದೆಲ್ಲ. ಸೊ ಅದೇ ತುಂಬ 1.5 ಕಿಲೋಮೀಟ್ರಷ್ಟು ಅದೇ ಥರ ತಿಂಡಿ ಅಥವಾ ಏನಾದರೂ ಈ ಥರ ಕೃಷ್ಣ ಐಡಲ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಆ ಥರದ್ದೆಲ್ಲ ಸೇಲ್ ಮಾಡ್ತಿರ್ತಾರೆ. ಸೊ ಇಷ್ಟಿಂತ ಪ್ರೈಸ್ ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ಸೊ ಇವಾಗಂತೂ ಜನ ನೋಡಿ ಎಲ್ಲ ಒಂಥರ ಗಾಬರಿ ಆಗ್ತಿದೆ. ಒಬ್ಬೊಬ್ಬರೇ ಇರ್ತೀವಲ್ವ, ಎಲ್ಲಾದರೂ ಹೋದಾಗ ಈ ಥರ ಸ್ವಲ್ಪ ಅಳು ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಶುರು ಹೋಗ್ತಾರೆ. ಅಂದರೆ ಸೆಕೆ ಇರುತ್ತಲ್ವ ಪಾಪ, ಅವ್ರಿಗೂ ಒಂಥರ ಮುರ್ಸಾಗುತ್ತೆ. ಸೊ ಈ ಥರ ಗಡಿಯಾರಗಳಾಗಿರ್ಬೋದು ಅಥವಾ ಎಲ್ಲ ಸ್ಟ್ಯಾಚ್ಯೂಸ್ಗಳಾಗಿದ್ದರೆ ಗೋಡೆಗೆ ವಾಲ್ಗೆ ಹ್ಯಾಂಗ್ ಮಾಡ್ತಕ್ಕಂಥ ಫೋಟೋಸು, ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು 490, 380 ಆ ಥರ ಎಲ್ಲ ಇತ್ತು. ನಮಗೇನು ನೆಸೆಸರಿ ಇಲ್ಲ ಅಂತ ತರಲಿಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಐಡಲ್ ಬರುತ್ತಲ್ವ ಕೃಷ್ಣದ್ದು, ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ನೋಡೋಕ್ಕೇ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ ಥರದ್ದೆಲ್ಲ. ಈ ಕಡೆ ಒಂದು ರಾಧಾಕೃಷ್ಣ ಆ ಥರ ಎಲ್ಲ ಇತ್ತು. ಬೆಣ್ಣೆ ಕದಿಯೋ ಕೃಷ್ಣನ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಮತ್ತು ಹಿತ್ತಾಳೆ ಅಂದರೆ ಬ್ರಾಸ್ ಐಟಮ್ಸ್ಗಳನ್ನೂ ಕೂಡ ಸೇಲ್ ಮಾಡ್ತಿರ್ತಾರೆ, ಪೂಜಾ ಐಟಮ್ಸ್ಗಳನ್ನ. ಸೊ ಇಲ್ಲಿ ಬಂದರೆ ಔಟ್ಸೈಡು ಅಗರಬತ್ತಿ ಅಥವಾ ಏನಾದರೂ ಪೂಜಾ ಐಟಮ್ಸೇ ತುಂಬ ಜಾಸ್ತಿ ಇದು ಮಾಡ್ತಿದ್ದಿದ್ದು. ಸೊ ತೊಗೊಳ್ಳೋರು ತೊಗೋತಾ ಇರ್ತಾರೆ. ಆಯಿಲ್ಸ್ ಆಗಿರ್ಬೋದು, ಮಕ್ಳಿಗೆ ಬಟ್ಟೆಗಳಾಗಿರ್ಬೋದು ಅಥವಾ ಸರ, ಚೈನ್ಸ್ ಆ ಥರದ್ದೆಲ್ಲ ಏನೇನೋ ಇರುತ್ತಲ್ಲ, ಅದನ್ನು ಕೂಡ ಎಲ್ಲ ಸೇಲ್ ಮಾಡ್ತಾಯಿದ್ರು. ನಾನು ಬಟ್ಟೆನ ನೋಡಿದೆ, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಅವಳಿಗೊಂದು ನೋಡಿದೆ, ಕೃಷ್ಣ ಇದು ಬಂದಾಗ ನೋಡೋಣ ಅಂತ 800 ಏನೋ ಇತ್ತು. ಸೊ ನಾಟ್ ವರ್ತ್ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಾದಮೇಲೆ ತಿಂಡಿಗೆ ಬಂದ್ವಿ. ಮಾಲ್ಪವ ಅಂತೇಳಿ ತಿನ್ನೋಣ ಅಂತ ಹಾಕಿಸ್ಕೊಂಡ್ವಿ. ಬಟ್ ನನಗೆ ಆ್ಯಸ್ ಯೂಶುವಲ್ ಸ್ವೀಟ್ಸ್ ತುಂಬಾ ಇಷ್ಟ, ಮಕ್ಕಳಿಗೆಲ್ಲ ಇಷ್ಟ ಆಗಲಿಲ್ಲ, ಬಟ್ ನನಗಿಷ್ಟ ಆಯಿತು. ನನಗಿನ್ನ ತಿನ್ನಬೇಕಂತ ಅನಿಸ್ತಾಯಿತ್ತು. ನಾನು ಇದನ್ನು ಬಾಂಬೆಲಿ ಟ್ರೈ ಮಾಡಿದೆ ನೋಡಿ. ಅದಾದಮೇಲೆ ಎಲ್ಲ ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆ ಥರದ್ದೆಲ್ಲ, ಒಬ್ಬಟ್ಟು ಆ ಥರದ್ದೆಲ್ಲ ತುಂಬ ಸೇಲ್ ಮಾಡ್ತಿರ್ತಾರೆ. ಇಷ್ಟಿಷ್ಟು ಪ್ರೈಸ್ ಅಂತೇಳಿ ಜನ ತಿನ್ನೋರು ತಿಂತಾರೆ, ತಿಂದೇ ಇರೋರು ಪಾರ್ಸೆಲ್ ತೊಗೊಂಡೋಗೋರು ತೊಗೊಂಡೋಗ್ತಾರೆ. ಪ್ರೈಸ್ ಎಲ್ಲ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಒಟ್ಟಿಗೆ ತೊಗೊಂಡು ನೀವು ಗೂಗಲ್ ಪೇ ಏನಾದರೂ ಮಾಡ್ಬೋದು ಅಥವಾ ಕ್ಯಾಶ್ ಆದರೂ ಕೊಟ್ಬಿಟ್ಟು ಬೈ ಮಾಡ್ಕೊಂಡು ತಿನ್ಬೋದು. ಸೊ ಟೇಸ್ಟಿಯಾಗಿತ್ತು, ಮಾಲ್ಪವ ಚೆನ್ನಾಗಿತ್ತು. ಆಮೇಲೆ ಮಕ್ಳಿಗೆ ಏನಾದರೂ ಬೇಕೇನಾದ್ರು ತೊಗೊಳ್ರು ಅಂತ ಹೇಳಿದ್ರೆ ಅವ್ರದ್ದು ಏನು ಗೊತ್ತಾ, ಅವ್ರಿಗೆ ಬರೀ ಈ ಫಿಂಗರ್ ಚಿಪ್ಸು, ಪೊಟ್ಯಾಟೋದು ಅದನ್ನು ತೊಗೊಂಡ್ರು. ಸರಿ ಅಂತೇಳ್ಬಿಟ್ಟು ಅದು ಸ್ಪೈಸಿ ಇರೋದನ್ನ ತೊಗೊಂಡ್ರು. ಅವ್ರು ತೊಗೋತಾಯಿದ್ರು. ನಾನು ಈ ಕಡೆ ಅವಳ ಜೊತೆ ವೀಡಿಯೋಗಳನ್ನ ಮಾಡ್ಕೋತಾ ಇದ್ದೆ. ಜನಗಳು ತುಂಬ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ಸೊ ತುಂಬ ಅಂತ ಏನು ವೀಡಿಯೋ ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡ್ವಿ. ಸೊ
ಚಿಪ್ಸ್ ನೋಡಿ ತಿಂತಾ ಇದ್ದಾರೆ. ಅವಳು ನಂಗೂ ಬೇಕು ಅಂತಿದ್ದಾರೆ, ಸ್ಪೈಸಿ ಬೇರೆ ಇತ್ತಲ್ವ. ಸೊ ಅವ್ನಿಗೆ ಹೇಳ್ತಿದ್ದಾರೆ ಬೇಡ ಬೇಡ ಅಂಥೇಳಿ. ಸೊ ಆದರೆ ಅವಳು ಅಳ್ತಿದ್ಲಲ್ಲ, ಸರಿ ಒಂಚೂರು ಇದು ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದಾರೆ. ಬಟ್ ಈ ಥರ ಎಲ್ಲ ತಿನ್ನಿಸ್ಬಾರ್ದು ಮಕ್ಕಳಿಗೆ. 1 ಇಯರ್ ಆಗೋರ್ಗು ಸ್ಪೈಸಿ ಮತ್ತು ಹುಳಿದಾಗಲಿ ಅಥವಾ ಸಾಲ್ಟು ಶುಗರ್ದಾಗಲಿ ಎಲ್ಲ. ಸೊ ಅವಳಿಗೆ ಆ ಥರದ್ದೇ ಬೇಕು. ಅದಾದಮೇಲೆ ಯಾವುದೇ ಕಾರಣಕ್ಕೂ ಪ್ರಸಾದನ ಮಿಸ್ ಮಾಡದೆ ಬರಬೇಡಿ. ನಾವು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಪ್ರಸಾದನ ಮಿಸ್ ಮಾಡ್ಕೊಂಬಂದ್ವಿ ಆಯಿತಾ. ಬಟ್ ಇಲ್ಲಿ ಪ್ರಸಾದ ಯಾವುದೇ ಇದಕ್ಕೆ ಹೋದ್ರೂ ಯಾವತ್ತೇ ಹೋದ್ರೂ ಒಂದೇ ಟೇಸ್ಟ್ ಇರುತ್ತೆ, ಪೊಂಗಲ್ ಚೇಂಜ್ ಆಗೋಲ್ಲ. ಬಿಕಾಸ್ ನಮ್ಮ ಬಾಬಾ ದೇವಸ್ಥಾನದಲ್ಲಿ ಇದು ಮಾಡೋದಲ್ವ. ಸೊ 1-2 ಇಯರ್ಸ್ ಲಾಕ್ಡೌನ್ ಟೈಮಲ್ಲಿ ಫುಡ್ ಕೊಟ್ಟು ಕಳಿಸೋರು ಅಲ್ಲೆಲ್ಲ ತುಂಬ ಜನಕ್ಕೆ ಅಂತೇಳಿ. ಆಗ ಇವರು ತೊಗೊಂಬರ್ತಿದ್ರಲ್ವ ಒಂದೊಂದಿನ, ಒಂದೇ ಟೇಸ್ಟು, ಬೇರೆ ಏನಿರಲಿಲ್ಲ. ಇಲ್ಲಿ ಚಿಕ್ಕಳಕ್ಕೆ ಬಾಡ ಹೋಗ್ಬಿಟ್ಟಿದ್ವಿ ಅಲ್ಲ. ಸೊ ಇಲ್ಲೂ ಇದು ಮಾಡ್ಕೊಳ್ಳೋಣ ನೋಡಿ, ಈ ಥರ ಕಾಣುತ್ತೆ ಇಲ್ಲಿಂದ. ಕರೆಕ್ಟಾಗಿ ಫೋಟೋ ತೊಗೊಳೋದಕ್ಕೆ ನಮ್ಗೆ ಆಗಲಿಲ್ಲ. ಸೊ ಅದಾದಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಪ್ರಸಾದ ಇರುತ್ತಲ್ಲ ಅಂತೇಳ್ಬಿಟ್ಟು ಹೋದರೆ ಎಷ್ಟೊಂದು ಜನ ಗೊತ್ತಾ. ಅದರಲ್ಲಿ ಇವತ್ತಿಗಂತೂ ಆಚೆ ಬರೋಲ್ಲ, ಮಕ್ಕಳನ್ನಂತೂ ಕರ್ಕೊಂಡೋಗಿ ಆಚೆ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕೆಳಗಡೆ ಒಂದು ದರ್ಶಿನಿ ಉಪಹಾರನ ಸಮಥಿಂಗ್ ಏನೋ ಇದೆ, ಅದೇ ದೇವಸ್ಥಾನದ ಕೆಳಗಡೆನೇ. ಸೊ ಹೋದ್ವಿ. ನಾನು ಮೀಲ್ಸ್ ತೊಗೊಂಡೆ. ನಾನು ಜಾಸ್ತಿ ಪ್ರಿಫರ್ ಮಾಡೋದು ಮೀಲ್ಸೇ. ಸೊ ಹೊಟ್ಟೆನೂ ಫಿಲ್ ಅಂತ ಅನಿಸುತ್ತೆ. ಸೊ ಮಕ್ಕಳು ವಾಂಗಿಬಾತ್ ತೊಗೊಂಡ್ರು. ಆ ವಾಂಗಿಬಾತ್ಗೆ ಇದನ್ನು ಕೊಟ್ಟಿದ್ರು, ಏನು ಹೇಳ್ತಾರಪ್ಪ ಅದು, ಮಿಕ್ಸ್ಚರ್ ಕೊಡ್ತಾರೆ, ಇಲ್ಲ ಮೊಸರು ಕೊಡ್ತಾರೆ. ಇಲ್ಲಿ ಕಾರ್ನ್ಫ್ಲೆಕ್ಸ್ನ ಕೊಟ್ಟಿದ್ರು, ಪೂರಿ ರೈಸು ಮತ್ತು ಇದು ನಾರ್ಮಲ್ ಇರೋದಿತ್ತು. ಸೊ ಅವಳು ತೊಗೊಂಡ್ಳು. ಅವಳು ಚೆನ್ನಾಗಿಲ್ಲ, ಅಕ್ಕಿ ಎಲ್ಲ ಅನ್ನ ದಪ್ಪ ದಪ್ಪ ಇತ್ತು, ಏನೋ ಒಂಥರ ಫೀಲ್ ಆಯಿತು. ಸೊ ನಾವು ಮಕ್ಕಳು ಥರ ಏನಾದರೂ ತೊಗೋಬೇಕಿತ್ತು ಅಂಥೇಳಿ. ಬಟ್ ತೊಗೊಂಡಾಗಿದೆಯಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಸರಿ ಅವಳು ಊಟ ಮಾಡ್ಕೊಳ್ಳಿ, ಆಮೇಲೆ ನಾನು ಮಾಡೋಣ, ಅವಳನ್ನ ಎತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಅಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ವಿ. ಸೊ ಅವಳಿಗೂ ಕೂಡ ಕಂಫರ್ಟಬಲ್ ಇರೋಲ್ಲ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ಕಾಟನ್ ಡ್ರೆಸ್ ಹಾಕಿದ್ದೀನಿ. ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಮಕ್ಕಳೆಲ್ಲ ಓರಿಯನ್ ಮಾಲ್ ಹತ್ರ ಹೋಗೋಣ, ಸುಮ್ಮನೆ ಅಲ್ಲಿ ಹಿಂದೆ ಫೌಂಟನ್ ಎಲ್ಲ ಚೆನ್ನಾಗಿದೆ, ಹೋಗೋಣ ಅಂತ ಹೇಳಿದ್ರು. ಸರಿ ಅದಾದಮೇಲೆ ಅಂದಿವಿ. ಅಲ್ಲಿಂದ ಅಲ್ಲಿಗೇನು ಒಂದು 1/2 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ, ಅದಕ್ಕಿಂತ ಕಮ್ಮಿನೇ ಅಂತ ಹೇಳ್ಬೋದು. ಸೊ ಅಲ್ಲಿ ಫಸ್ಟ್ ಕೈ ಒಂದು ಶಾಪ್ ಇತ್ತು, ಅಲ್ಲಿ ಹೋದ್ವಿ ಪಾಪುಗೆ ಬಟ್ಟೆ ನೋಡೋಣ ಅಂತೇಳಿ. ನನಗೆ ಸೆಟ್ಟಲ್ಲಿ ಬೇಕಾಗಿತ್ತು. ಸೊ ಮತ್ತೆ ಡಿಫ್ರೆಂಟಾಗಿ ಶಾರ್ಟ್ಸ್ ತೆಗೆಯೋದು ಮತ್ತು ಟಾಪ್ ತೆಗೆಯೋದಕ್ಕಿಂತ ಬೆಟರ್ 2 ಸೆಟ್ಟಲ್ಲಿರೋದನ್ನೇ ನೋಡೋಣ ಅಂಥೇಳಿ. ಸೊ ನನಗೆ ಫುಲ್ ಪ್ಯಾಂಟ್ ಥರದ್ದು ಬೇಕಾಗಿತ್ತು, ಈ ವಿಂಟರ್ ಬೇರೆ ಸ್ಟಾರ್ಟ್ ಆಗ್ತಿದೆಯಲ್ವ, ಸೊ ಚಳಿಗೆ ಅಂಥೇಳಿ. ಸೊ ನೋಡ್ತಾಯಿದ್ವಿ, ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನಾರ್ಮಲ್ ಪ್ರೈಸೇ ಇದೆ, ಏನು ಹೈ ಪ್ರೈಸ್ ಅಂತ ಏನಿಲ್ಲ. ಸೊ ಒಂದೊಂದು ಸೆಟ್ಗಳು ಮಾತ್ರ ತುಂಬ ಪ್ರೈಸ್ ಆ ಥರ ಇದೆ. ಸೊ ಅದನ್ನು ಕೂಡ ನೋಡಿಕೊಂಡು ಅಲ್ಲಿ ಆಮೇಲೆ ಅವಳಿಗೆ ಸ್ಟ್ರೋಲರ್ ಎಲ್ಲ ಹುಡುಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಬಟ್ ಸೈಜ್ ಅವಳದಿರಲಿಲ್ಲ, ತುಂಬ ಚಿಕ್ಕದಿತ್ತು. ಸರಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸ್ಟ್ರೋಲರ್ ಕೂಡ ಬೇಕಾಗಿತ್ತು. ಸ್ಟ್ರೋಲರ್ನ ಹುಡುಕ್ತಾ ಇದ್ದೀನಿ ನಾನು. ಸೊ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಲ್ಲಿ ತೊಗೋತೀನಿ. ನಾನು ಆನ್ಲೈನ್ ಅಂತ ಅಷ್ಟು ಜಾಸ್ತಿ ಅಮೌಂಟ್ ಇದ್ದಕ್ಕೆಲ್ಲ ಆನ್ಲೈನ್ಗೆ ಹೋಗೋಲ್ಲ ನಾನು. ಸೊ ಎಲ್ಲೋ ಒಂದೊಂದು ಸರಿ ಬೇಕು ಪರ್ಟಿಕ್ಯುಲರಾಗಿ ಎಲ್ಲೂ ಸಿಕ್ಕಿಲ್ಲ ಅಂದಾಗ ನಾನು ಆನ್ಲೈನ್ ತೊಗೋತೀನಿ. ಬೇಡ. ಸೊ ಅದಾದಮೇಲೆ ನಮ್ಮ ಮನೆಯವ್ರಿಗೆಲ್ಲ ಸೋಡಾ ಹುಚ್ಚಿಡ್ಬಿಟ್ಟಿದೆ. ಸೊ ಸೋಡಾ ಕುಡಿಯೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಅಲ್ಲಿ ಒಂದು ಹುಡುಗಿ ನೋಡಿ ಮುಂದ್ಗಡೆ ನಿಂತ್ಕೊಂಡು ಅವಳನ್ನ ಮಾತಾಡ್ತಾ ಇರೋದು. ಅವಳು ಪಾಪು, ಇವಳು ಕೋಪ ಬರ್ತಿದೆ, ಇವಳ ಜೊತೆ ಅಷ್ಟು ಮಾತಾಡಲ್ಲ. ಬೇತಿలో ಅಂದರೆ ರೋಡಲ್ಲಿ ಹೋಗೋರ ಜೊತೆ ಎಲ್ಲ ಮಾತಾಡ್ತಾಳೆ, ದಾರಿಲಿ ಸಿಕ್ತವ್ರ ಜೊತೆ, ನಮ್ಮ ಜೊತೆ ಎಲ್ಲ ಅಷ್ಟು ಕ್ಲೀನಾಗಿ ಮಾತಾಡಲ್ಲ ಅಂತೇಳಿ ಅವಳಿಗೆ ಕೋಪ. ಆ ಹುಡುಗ ಕೊಡೋವ್ರಿಗೂ ಅವ್ರು ಬೇರೆ ಇದ್ದರು, ನಾವು ಬೇರೆ ಇದ್ವಿ. ಅದನ್ನೆಲ್ಲ ಹಾಕ್ಕೊಂಡು ಕುಡ್ಕೊಂಡು ಆಮೇಲೆ ಬಂದ್ವಿ ಓರಾಯನ್ ಮಾಲ್ ಹತ್ರ. ಸೊ ಯಶವಂತಪುರ ರೋಡಲ್ಲಿ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಹತ್ರ ಇದೆಯಲ್ಲ ಅಲ್ಲಿ. ಸೊ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ನಾನಂತೂ ಅವ್ಳು ಪ್ರೆಗ್ನೆಂಟ್ಗಿಂತ ಮುಂಚೆ ಅಂದರೆ ಅದಕ್ಕಿಂತ ಒಂದು 6 ಮಂತ್ ಮುಂಚೆ ಬಂದಿದ್ದಿತ್ತು. ಸೊ ತುಂಬ ದಿನಗಳಾಗಿತ್ತು, ಬಂದಿರಲಿಲ್ಲ. ಸೊ ಅಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಅಂತೇನು ಹೋಗ್ತಾಯಿಲ್ಲ, ಸುಮ್ಮನೆ ನೋಡ್ಕೊಂಬರೋಣ, ಬಂದಿದ್ದೀವಲ್ಲ ಇಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತೇಳಿ. ಏನಾದರೂ ತೊಗೋತೀರಾ, ಏನಾದ್ರು ತಿಂತೀರಾ ಅಂತೆಲ್ಲ ಕೇಳಿದ್ವಿ. ಇಲ್ಲ ಅಲ್ಲೆಲ್ಲ ಅಂದರೆ ಬರೋ ಐಡಿಯಾ ಇರಲಿಲ್ಲ. ಇಲ್ಲಾಂದರೆ ಇಲ್ಲೇ ಬಂದಿಲ್ಲ, ಅದು ಫುಡ್ ಕೋರ್ಟಲ್ಲಿ ಏನಾದ್ರು ತಿನ್ಬೋದಿತ್ತು ಅಲ್ಲಿ ಊಟ ಮಾಡೋದಕ್ಕಿಂತ. ಬಟ್ ಅಲ್ಲಿ ಸುಸ್ತಾಗ್ಬಿಟ್ಟಿತ್ತಲ್ಲ, ಹಲ್ದಿ ಎಲ್ಲ ಸುತ್ತಾಡಿ ಆ ಥರ. ಸೊ ಅಲ್ಲೇ ಊಟ ಮಾಡ್ಕೊಂಬಿಟ್ರೆ ಇನ್ನೂ ಎನರ್ಜಿ ಇರುತ್ತೆ ಓಡಾಡೋದಕ್ಕೆ ಅಂತೇಳಿ ಇಲ್ಲಿ ಗ್ರೌಂಡ್ ಫ್ಲೋರಿಂದ ನಾವು ಹಿಂದೆ ಫೌಂಟೇನ್ ಇದೆಯಲ್ವ, ಒರಾಯನ್ ಮಾಲ್ ಹಿಂದೆ ಬ್ರಿಗೇಡ್ ಇದ್ರ ಹತ್ರ ಎಲ್ಲ, ಅಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಫೌಂಟೇನ್ ಚೆನ್ನಾಗಿದೆ ಅಂತ, ಆ್ಯಕ್ಚುಲಿ ಮಕ್ಕಳು ನೋಡೋಕೆ ಬಂದಿದೆ ಅದನ್ನು. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗೋಣ, ಬೇರೆ ಇನ್ನೇನು ಬೇಡ, ಸುಸ್ತಾಗಿದೆ ಅಲ್ಲೆಲ್ಲ ಓಡಾಡಿ ಅಂತ ಹೇಳಿದ್ರು. ಅಲ್ಲಿ ಹುಡುಕ್ತಾ ಇದ್ವಿ ಆಯಿತಾ, ಫೌಂಟೇನ್ ಹತ್ರ ಎಲ್ಲಿ ಹೋಗೋದು ಅಂತೇಳಿ. ಕುಶಾಗ್ರನ್ನ ಕಳಿಸಿದ್ವಿ. ಅಲ್ಲೊಬ್ಬರು ಸೆಕ್ಯೂರಿಟಿನ ಕೇಳ್ಕೊಂಬಂತ, ಅವನು ಹಿಂದಿ ಮಾತಾಡೋದು ಅವ್ನಿಗೆ ಅರ್ಥ ಆಗ್ತಿಲ್ಲ. ಇವನು ಟಿ ವಿ ನೋಡ್ಕೊಂಡು ಕಲ್ತಿರೋ ಹಿಂದಿ, ಅವ್ರಿಗೆ ಅರ್ಥ ಆಗದೆ ಆಗ್ತಿರ್ಲಿಲ್ಲ. ಅಮ್ಮ ನಾನು ಬೇಡ, ಚಿನ್ನಿ ವಿವಾ ನಾನು ಬೇಡ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ, ಇಲ್ಲಿ 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 ಹೋಗಿದ್ದೀವಿ. ನನ್ನ ಹುಡುಕ್ತಿರೋದು ಅವಳು ಎಲ್ಲಿ ಇವೆಲ್ಲ ಅಪಾರ್ಟ್ಮೆಂಟು ಈಗ ಎಷ್ಟು ಗೊತ್ತಾ, ಅವಾಗೆಲ್ಲ ಇವಾಗಂತೂ ಜಾಸ್ತಿ ಆಗೋಗಿದೆ. ಮಾಲ್ ಆಗಬೇಕಾದ್ರೆ ಕಮ್ಮಿ.
ಡೈಲಿ ವ್ಯೂ ನೋಡ್ಬೋದು. ಈ ಥರ ಮನೆ ಇದ್ರೆ ಡೈಲಿ ವ್ಯೂ ನೋಡ್ಬೋದು. ಅಲ್ಲಿ ಹೋದ್ಮೇಲೆ ಸಮ್ ಸೇಲ್ಸ್ ಎಲ್ಲ ಸ್ಟಾಲ್ ಹಾಕ್ಕೊಂಡಿದ್ರು. ಫುಡ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಅಥವಾ ಏನಾದರೂ ಜುವೆಲ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬ ವೆರೈಟೀಸ್ ಎಲ್ಲ ಹಾಕ್ಕೊಂಡಿದ್ರು. ಸೊ ಗೊತ್ತಿರುತ್ತಲ್ವ, ನೀವು ಆಚೆಲ್ಲ ಹೋದಾಗ ಕಾಟನ್ ಡ್ರೆಸ್ಸಸ್ಸು ಬೇರೆ ಬೇರೆ ಕಡೆಯಿಂದ ಬಂದು, ರಾಜಸ್ಥಾನ್ ಆ ಕಡೆಯಿಂದ ಎಲ್ಲ ಬಂದು ಈ ಥರ ಸ್ಟಾಲ್ ಹಾಕ್ಕೊಂಡಿರ್ತಾರೆ. ಸೊ ಸ್ಯಾಟರ್ಡೇ ಸಂಡೇ ಬರುತ್ತೆ ಅನ್ನೋ ಟೈಮಲ್ಲಿ ಫ್ರೈಡೇಯಿಂದ ಶುರು ಮಾಡ್ಕೋತಾರೆ. ಬಿಕಾಸ್ ಸ್ಯಾಟರ್ಡೇ ಸಂಡೇ ರಜಾ ಇದ್ದರೆ ಬಂದೆಲ್ಲ ಪರ್ಚೇಸ್ ಮಾಡ್ತಾರೆ ಅನ್ನೋದಕ್ಕೆ. ಸ್ಲಿಪ್ಪರ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಚಾಕ್ಲೇಟ್ಸು, ನೀವೆಲ್ಲ ನಾರ್ಮಲಾಗಿ ಕ್ಯಾಶುವಲಾಗಿ ನೋಡಿರ್ತೀರಲ್ಲ, ಅದೇ ಥರ ಸ್ಟಾಲ್ಗಳನ್ನ ಇಲ್ಲಿ ಹಾಕ್ಕೊಂಡಿದ್ರು. ಸೊ ಒಂದೊಂದು ವಸ್ತುಗಳು ಅಟ್ರಾಕ್ಟಿವ್ ಆಗಿದ್ವು, ಒಂದೊಂದು ವಸ್ತುಗಳು ಈಸ್ ನಾರ್ಮಲ್ ಅನ್ನೋ ಥರನೇ ಇದ್ವು. ಸೊ ಇದೊಂದು ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ, ಫುಡ್ ಥರದ್ದು. कितना भैया? 100 पेयर. 100 का पेयर. ये 50. ನನಗಂತೂ ಎಲ್ಲಾದರೂ ಹೋದರೆ ಇವಾಗ ಅವಳಿಗೆ ಕ್ಲಿಪ್ಸ್ಗಳು ನೋಡೋದೇ ಆಗೋಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತಲ್ವ ಏಜ್ಗೆಲ್ಲ ಅಂಥೇಳಿ. ಸೊ ಅದಾದಮೇಲೆ ಈ ಥರ ಬುಟ್ಟಿದು ಬ್ಯಾಂಬೂಸ್ದು ಬ್ಯಾಗ್ಸ್ ಆಗಿರ್ಬೋದು, ರೌಂಡ್ ಶೇಪು, ಸ್ಕ್ವೇರ್ ಶೇಪ್, ಡಿಫ್ರೆಂಟಾಗಿ ಬುಟ್ಟಿ ಆ ಥರ ಎಲ್ಲ ಇತ್ತು. ಅದಾದಮೇಲೆ ಫೌಂಟೇನ್ ಹತ್ರ ಬಂದ್ವಿ. ಅಲ್ಲೆಲ್ಲ ಒಂದು ಮಕ್ಳದ್ದು ಗ್ರೂಪ್ ಡ್ಯಾನ್ಸ್ ನಡೀತಾ ಇತ್ತು. ಆ ವಿಡಿಯೋ ಎಲ್ಲಿ ಮಿಸ್ ಆಯಿತು ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗಿತ್ತು ಅಂತ. ಸೊ ತುಂಬ ಜನ ಇಲ್ಲೂ ಕೂಡ ಇದ್ದರು. ತುಂಬ ಸೌಂಡ್ಸ್ ಇರುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಗತ್ತೆ, ಇಲ್ಲಾಂದರೆ ನಾರ್ಮಲಾಗಿ ಇದು ಮಾಡಬಹುದು. ಆಮೇಲೆ ಸ್ವಲ್ಪ ಫೋಟೋ ಶೂಟ್ಸು ಮಕ್ಕಳೆಲ್ಲ ಅವರೆಲ್ಲ ಮಾಡ್ಕೋತಾಯಿದ್ರು. ಆಮೇಲೆ ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ರೀಲ್ಸ್ ಆ ಥರದ್ದೆಲ್ಲ ಮಾಡಿ ಹಾಕ್ತಾಯಿದ್ವಿ. ಸೊ ಅದು ಕೂಡ ನಾನು ಮುಂಚೆನೇ ಶೇರ್ ಮಾಡಿಬಿಟ್ಟಿದ್ದೀನಿ, ತುಂಬ ದಿನಗಳ ಹಿಂದಿನ ವೀಡಿಯೋಗಳಂತ ಹೇಳ್ಬೋದು. ನಾನು ಜಾಸ್ತಿ ವೀಡಿಯೋಗಳು ಶೇರ್ ಮಾಡ್ತಾಯಿಲ್ಲ. ಮತ್ತು ಇದರಲ್ಲಿ ಡೈಲಿ ವ್ಲಾಗ್ದು ಒಂದೊಂದು ಹಾಕ್ತಿದ್ದೀನಿ, ವೀಕಲ್ಲಿ 1-2 ಹಾಕ್ತೀನಿ. ಮತ್ತು ಮಕ್ಕಳ ಬಗ್ಗೆದು ಫುಡ್ ಆ ಥರ ಇದ್ರದ್ದೆಲ್ಲ ಹಾಕ್ತಿದ್ದೀನಲ್ವ. ಸೊ ವೀಡಿಯೋಗಳು ತುಂಬ ಹಿಂದಿಂದ ಉಳ್ಕೊಂಬಿಟ್ಟಿದೆ. ಸೊ ಅದನ್ನೆಲ್ಲ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಅಲ್ಲೊಂದು ಬಾತ್ಕೋಳಿ ಹೋಗ್ತಾಯಿತ್ತು, ಅದನ್ನು ನೋಡ್ತಾಯಿದ್ಲಿ ಏನು ಹಂಗೆ ಹೋಗ್ತಾಯಿದೆ ಅಂತ ಹೇಳಿ. ಸೊ ಅದೆಲ್ಲ ಆದಮೇಲೆ ನಾರ್ಮಲಾಗಿ ಅಲ್ಲೇ ಇಲ್ಲಿ ಒಡ್ಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು, ಸುಸ್ತು ಬೇರೆ ಆಗುತ್ತಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲ ಕಡೆನೂ ಹೋಗೋಕ್ಕೂ ಆಗೋಲ್ಲ, ಮತ್ತು ಮನೆಗೆ ಬರೋಕ್ಕೂ ಆಗೋಲ್ಲ. ಸೊ ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಇವಳು ಅಲ್ಲೂ ಹೆಂಗೆ ಗೊತ್ತಾ, ನಮ್ಮ ವೀವ ಮನೆಯವ್ರ ಜೊತೆ ಅಷ್ಟು ಬರೆಯಲ್ಲ, ಆಚೆ ಎಲ್ಲಾದರೂ ಹೋಗಿರ್ತೀವಲ್ಲ ಅವ್ರ ಜೊತೆ ಚೆನ್ನಾಗಿ ಬೆರೆತ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ. ಅವ್ರು ಮಾತಾಡಿಲ್ಲ ಅಂದ್ರೂ ಇವಳೇ ಮಾತಾಡ್ಕೊಂಡು ಹೋಗ್ತಾಳೆ, ಆಯಿತಾ. ನಾವು ಎಷ್ಟು ಮಾತಾಡ್ಸಿದ್ರು ಕೂಡ ಅವಳು ನಮ್ಮ ಜೊತೆ ಮಾತಾಡಲ್ಲ. ನನ್ನ ತಂಗಿಗೆ ಅದೇ ಕೋಪ, ಎಷ್ಟು ಮಾತಾಡ್ಸಿದ್ರು, ನಾವು ಎಷ್ಟು ಮುದ್ದು ಮಾಡಿದ್ರು ಮಾಡಲ್ಲ, ಆಚೆಯವ್ರನ್ನ ಹೋಗಿ ಮಾತಾಡ್ಸ್ತಾಳೆ, ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಅಲ್ಲಿ 2 ಕಪಲ್ ಕೂತಿದ್ರು, ಅವ್ರ ಜೊತೆ ಮಾತಾಡ್ತಿದ್ದಾಳೆ. ಡ್ಯಾನ್ಸ್ ಹೇಳ್ಕೊಟ್ಬಿಡತ್ಲಾಗ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ. ಹಾಂ, ಅವ್ರ ಅಣ್ಣ ಹೇಳ್ಕೊಟ್ಟಿದ್ಕು ಸಾರ್ಥಕ ಆಯ್ತು ಬಿಡು. ಸಾರ್ಥಕಾಗ್ದಲ್ಲ ಹೆಂಗೆ ಕುತ್ಕೊಂಡು ನೋಡಲಿ, ಖುಷು ತಾತ ಆಗ್ಬಿಟ್ಟವ್ನು ಈಗಲೇ. ಹೋಣ ಮಾಲ್ ಕತೆ ಮುಗೀತಾ? ಇಲ್ಲಿ ಇವನು ಮಾಲ್ ಅಂದಿದ್ದು. ಹೋಗೋಣ ನನ್ನ ಜೀವನ, ಹೋಗೋಣ. ಇಲ್ಲಿ ಫೌಂಟೇನ್ ಇದು ನಿಂತೋಯ್ತು, ಹೋಗೋಣ ನಡ್ರಿ. ಮತ್ತೆ ಆನ್ ಮಾಡ್ತಾರೆ ಈವ್ನಿಂಗ್. ಆಮೇಲೆ ಆ ಮಾಲ್ ಹತ್ರ ಕೂತ್ಕೊಂಡು ಗೊತ್ತಾಯಿತು ಬ್ರದರ್ಸ್ ಡೇ ಅಂತ ಹೇಳ್ಬಿಟ್ಟು. ಸೊ ಬ್ರದರ್ಸ್ ಡೇ ಏನು ಕೊಡಿಸ್ತೀಯ ಅಂತೆಲ್ಲ ಕೇಳ್ತಾರೆ. ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀನಿ ನಾನು. ಅದಾದಮೇಲೆ ನಾರ್ಮಲಾಗಿ ಕ್ಯಾಬ್ ಬುಕ್ ಮಾಡಿದ್ವಿ. ಮೆಟ್ರೋಲ್ ಬರೋಣ ಅಂದ್ಕೊಂಡ್ವಿ, ಬಟ್ ಮತ್ತೆ ಜಯನಗರಿಂದೆಲ್ಲ ಹೋಗ್ಬೇಕಂತೇಳಿ ಕ್ಯಾಬೇ ಬುಕ್ ಮಾಡೋಣ ಅಂತೇಳಿ. ಸೊ BirthBaby ಹೇಳಿದ್ನಲ್ವ, BirthBaby.India ಇದರಿಂದ ನಾನು ಈ ಕ್ಯಾರಿಯರ್ನ ತರಿಸ್ಕೊಂಡಿದ್ದೆ, ಬೇಬಿ ಸೀಟ್ನ. ಸೊ ನಿಮ್ಗೇನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ, ಕ್ಯಾರಿ ಮಾಡೋದಕ್ಕಾಗಲಿ, ಕೈ ಅಷ್ಟು ನೋವು ಬರಲ್ಲ, ಏನಿಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಇಲ್ಲ ಕೈಲಿ ಎತ್ಕೊಂಡು ಹೋದಾಗ ಏನಾಗುತ್ತೆ, ತುಂಬ ಒಂಥರ ಪೇಯ್ನ್ ಆದಂಗೆ ಅನಿಸುತ್ತೆ. ಈ ಆರ್ಮ್ಸ್ ಇರುತ್ತಲ್ವ, ತೋಳು ತುಂಬ ಪೇಯ್ನ್ ಆಗುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಪೇಜ್ನ ಹೋಗಿ ಚೆಕ್ಔಟ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ಕೂಡ ನಾನು ಶೇರ್ ಮಾಡಿರ್ತೀನಿ.
ಅಯ್ಯೋ ಸೊ ಹಾಗೆ ಇದಕ್ಕೂ ಕೂಡ ನಾನು ಫೋಟೋ ಯಾವುದು ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಕೂಡ. ಸೊ ಅದಾದಮೇಲೆ ಗೊತ್ತಿತ್ತಲ್ವ ಬ್ರದರ್ಸ್ ಡೇ ಅಂತ ಹೇಳಿಬಿಟ್ಟು ಬ್ರದರ್ಸ್ ಡೇ ಅಂತೇಳಿ ಮಕ್ಕಳಿಗೆಲ್ಲ ಕೇಳಿದೆ ಏನಾದರೂ ಗಿಫ್ಟ್ ಕೊಡಿಸ್ಲಾ ಏನು ಅಂತ. ಇಲ್ಲ ನಮಗೆ ಊಟ ಮಾಡೋಕ್ಕೆ ಹೋಗೋಣ, ಇಲ್ಲ ಊಟ ತರಿಸಿ ಅಂತ ಹೇಳಿದ್ರು. ಊಟಕ್ಕೆ ಹೋಗೋಣ ಅಂತ 7 o'clock ರೆಡಿ ಆಗಿದ್ವಿ. 7:15 7:30 ಮಳೆ ಬಂದುಬಿಡ್ತು. ಸೊ ಅದಾದಮೇಲೆ ಮಳೆ ಬಂದಿದ್ರ ಕಾರಣ ನಾವು ಬುಕ್ ಮಾಡಿದ್ದೀವಿ ಫುಡ್ನ. 1.5 hour ಆದ್ರೂ ಫುಡ್ ಬಂದಿಲ್ಲ. 30-40 minutesಗೆಲ್ಲ ಬರುತ್ತೆ. 1.5 ಹತ್ರ 2 hours ಆಗೋಯ್ತು. ಸೊ ಎಲ್ಲ ಹೆಂಗೆ ಕಾಯ್ತಾಯಿದ್ರು ಅಂದರೆ ಅವತ್ತಿನ ದಿನ ಊಟ ಅಡುಗೆ ಮಾಡಿಟ್ಟು ನಾವು ಬನ್ರೋ ಅಂತ ಕರೆದ್ರೆ ಮಕ್ಕಳು ಯಾರೂ ಬರಲ್ಲ. ಸೊ ಊಟಕ್ಕೆಲ್ಲ ಎಷ್ಟು ಅವತ್ತು ಕಾಯ್ಕೊಂಡು ಕೂತಿದ್ವಿ ಅಂದರೆ ಈವನ್ ನಾನು ಕೂಡ, ನನಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನಾವು 8:30 ಮಾಡಿದ್ದು, ನಮಗೆ 10:15 ನಮಗೆ ಊಟ ಸಿಕ್ಕಿದ್ದು. ತುಂಬ ಬೇಜಾರಾಗೋಯಿತು. ಸೊ ಅವರು ಹೋಟೆಲ್ಗೆ ಆರ್ಡ್ರ್ ಮಾಡಿದ್ವಲ್ಲ ಅವ್ರಿಗೆಲ್ಲರಿಗೂ ನಮ್ಮ ಭಾವ ಅವ್ರ ಫ್ರೆಂಡ್ ಎಲ್ಲ ಫೋನ್ ಮಾಡಿ ಯಾಕೆ ಕಳಿಸಿಲ್ಲ, ನಾವು ಕಳಿಸಿದ್ದೀವಿ ಸರ್, ಸ್ವಿಗ್ಗಿ ಅವರು ಬಂದು ಕಲೆಕ್ಟ್ ಮಾಡಿಲ್ಲ ಅಂಥೇಳಿ ಅದೆಲ್ಲ ಏನೇನೆಲ್ಲ ಮಾತಾಗಿ. ಆದ್ರೂ ಹೊಟ್ಟೆ ಬಂದಾಗ ಊಟ ಸಿಕ್ಕಿದ್ರೆ ಎಷ್ಟು ನೆಮ್ಮದಿ ಅಲ್ವಾ. ಆಮೇಲೆ ಸಿಕ್ಕಿದ್ರೆ ಹಸಿದಾಗ ಸಿಗದಿರೋ ಊಟ ಆಮೇಲೆ ಸಿಕ್ಕಿ ಏನು ಪ್ರಯೋಜನ ಅಂತಾರಲ್ವ. ತುಂಬಾ ಎಲ್ಲರಿಗೂ ಇರಿಟೇಷನ್ ಆಗಿ ಹೋಗ್ಬಿಟ್ಟಿತ್ತು. ಅಂದರೆ ಮಾಡ್ತೀರೇನ್ರ ಆನ್ ಟೈಮಿಗೆ ನಿಂಗೆ 12 ಗಂಟೆ ರಾತ್ರಿ ಆದರೂ ಹಾಕಲ್ಲ ಬಿಡು ಜೀವನಿಗೆ. ರೋಟಿ ನಾನು ಮತ್ತು ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, 1-2 ಥರದ ನವರತ್ನ ಕುರ್ಮ ಮತ್ತು ಇನ್ನೊಂದು ಪೈನಾಪಲ್ ವೆಜಿಟೇಬಲ್ ಮಿಕ್ಸ್ ಕರಿನ ಆರ್ಡ್ರ್ ಮಾಡಿದ್ವಿ. ಎಲ್ಲ ಬಂದಿದ್ದ ತಕ್ಷಣ ಹೆಂಗೆ ಕೂತ್ಕೊಂಡು ಕವ ಅಂತ ತಿಂತ ಕೂತಿದ್ದೀವಿ ನೋಡಿ. ಕೆಳಕ್ಕೆಲ್ಲ ಚೆಲ್ಬೇಡ ಮತ್ತು ನಿಂಗೂ ಹೊಟ್ಟೆನೋ ಗಿಟ್ಟನೋ ಆದತ್ತೋ. ಸೊಳ್ಳೆ ಬಂದು ನಿನ್ನ ಕಾಲಿಗೆಲ್ಲ ಕಡ್ದೋಗ್ತವೆ ನೋಡಿ. ಇವತ್ತೆಲ್ಲ ಫುಲ್ ಕವರ್ ಮಾಡಿದ್ದೀನಿ. ಮಖ ಒಂದು ಬಿಟ್ಟಿದೆ, ಮಖನೂ ಕಡ್ದಾಕ್ಬಿಟ್ರೆ ಕಷ್ಟ. ಕೈ ಪರವಾಗಿಲ್ಲ ಬಿಡು, ಕೈ ಹೆಂಗೋ ಕವರ್ ಮಾಡೋಣ. ಕೈಗೂ ಮಾಡೋಕ್ಕಾಗಲ್ಲ. ಸೊ ಕವರ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಇವತ್ತು ಕಸ್ತವ ಅಂತ. ಅದು ನೋಡಲ್ಲ, ಅದೇನೋ ಆಟದಂತ ಇಟ್ಕೊಂಡು ಆಡ್ತೈತೆ. ನೋಡೋಣ ಇವತ್ತೆಲ್ಲೆಲ್ಲಿ ಕಡ್ದಿರ್ತಾವೆ. ಮಖಕ್ಕೆ ಕಡ್ದೋಯ್ತಾವೆ ನೋಡಿ ಇವತ್ತು ಬಂದು. ಕೈಗೆ ಏನು ಮಾಡೋದು, ಕೈಗಿದಾವೆ ಇನ್ನೊಂದು ಜೊತೆ. ಓಹ್ ಹಳೆ ಮುಚ್ಕೊಬಿಟ್ಟು ಚಡ್ಡಿ ಆಗ್ತದೆ. ಸೊ ಇವ್ರ ಮನೇಲಿ ತುಂಬ ಮಸ್ಕಿಟೋಸ್ ಆಗಿಬಿಟ್ಟಿದೆ. ನಮ್ಮ ಮನೇಲೂ ಕೂಡ ಎಲ್ಲ ಕಡೆ ಹಾಗೆ ಆಗಿದೆ. ಸೊ ಅದಾದಮೇಲೆ ನನ್ನ ಮಗ ತಲೆಗೆ ಎಣ್ಣೆ ಹಾಕಿ ಅಂತೇಳಿ ಹಾಕಿಸ್ಕೊತಾ ಇದ್ದ. ಸೊ ಅದಾದಮೇಲೆ ನಾವು ಊಟ ಎಲ್ಲ ಮಾಡಿ ಹಂಗೂ ಹಿಂಗೂ ಮಾತಾಡಿಕೊಂಡು ತುಂಬ ಟೈಮ್ ಆಗೋಯಿತು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.